ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ವಕೀಲರಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಕರ್ನಾಟಕ ಹಾಗೂ ತಮಿಳುನಾಡು ಗಡಿಭಾಗದಲ್ಲಿ ವಕೀಲರ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡಿಸಿ ಧಾರವಾಡ ನಗರದ ವಕೀಲ್ ಬಾರ್ ಕೌನ್ಸಿಲ್ ವತಿಯಿಂದ ಜಿಲ್ಲಾ ನ್ಯಾಯಾಲಯದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಆರೋಪಿತರನ್ನು ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇದು ನಿಮ್ಮ ಪತ್ರಕರ್ತರ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇದು ಹೊಸೂರೊಳಗೆ ಒಂದು ಹೀನಾಯವಾದಂತಹ ಕೃತ್ಯ. ವಕೀಲರ ಮೇಲೆ, ನಿವೃತ್ತನಿರ್ತ ವಕೀಲರ ಮೇಲೆ ಮರ್ಡರ್ ಆಗುವಂತ ಮಟ್ಟಿಗೆ ಹೋಗಿದೆ. ಇದು ಒಂದೇ ಅಲ್ಲ, ಈಗ ಇದಕ್ಕೊಂದೇ ನಮ್ಮ ಗುಲ್ಬರ್ಗದಾಗೂ ಆಯ್ತು. ಇದು ಹೊಳ್ಳಮಳ ಈ ತರ ನಮ್ಮ ಕರ್ನಾಟಕದಲ್ಲಿ ಇದು ಈ ಒಂದು ಹತ್ಯೆಯನ್ನು ಖಂಡಿಸಿ ನಾವು ಧಾರವಾಡ ವಕೀಲರ ಸಂಘ ಧಾರವಾಡ ಇದು ಶಾಂತಿಯುತವಾಗಿ ನಾವು ಮನವಿ ಕೊಡಾಕೊಂಡಿವಿ. ಇದನ್ನು ನೀವು ನಿಮ್ಮ ಮುಖಾಂತರವಾಗಿ ಮುಖ್ಯಮಂತ್ರಿಯವರಿಗೆ ಸರ್ ಇಡೀ ನಮ್ಮ ಭಾರತ ದೇಶದ ವಕೀಲರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಾನು ಧಾರವಾಡ ಬಾರ್ ಅಧ್ಯಕ್ಷ ಅಶೋಕ್ ಹಿಂಗೆ ಅಂತೇಳಿ ತಮ್ಮಂತಕ್ಕೆ ರಿಕ್ವೆಸ್ಟ್ ಮಾಡ್ತೇನೆ. ನಮ್ಮ ಸಮೂಹ ಪ್ರದರ್ದೆಲ್ಲ ಅಕ್ಕಂಗಿಯರು, ನಮ್ಮ ಅಣ್ಣತಮ್ಮರು ಎಲ್ಲರೂ ಬಂದು ನೀವು ಒಂದಿಟ್ಟು ಈ ಮನವಿಯನ್ನು ರಾಜ್ಯಪಾಲರ ಮುಖಾಂತರ ಸರ್ಕಾರಕ್ಕೆ ತಿಳಿಸಬೇಕು. ನಾನು ಅಶೋಕ್ ವಿ ಎನಿಗೆ ಅಂತೇಳಿ ಧಾರವಾಡ ವಕೀಲರ ಸಂಘದ ಅಧ್ಯಕ್ಷ. ನಮ್ಮ ಧಾರವಾಡ ವಕೀಲರ ಸಂಘ 152 ವರ್ಷದ ಇತಿಹಾಸ ಹೊಂದಿದೆ. ಎಲ್ಲರೂ ಸುಖ ವಕೀಲರದಾರ, ಸೀನಿಯರ್ ಅದಾರು, ಜೂನಿಯರ್ ಅದಾರು, ಎಲ್ಲರೂ ಇದೈತಿ. ಆದ್ರೆ ನಮ್ಮ ಈಗ ಕರ್ನಾಟಕ ಬೌಂಡ್ರಿ, ತಮಿಳುನಾಡು ಬೌಂಡ್ರಿ ಒಳಗ ನಮ್ಮ ವೃತ್ತಿನಿರತ ವಕೀಲ ಬಾಂಧವನ ಮೇಲೆ ಹತ್ಯೆ ಆಗಿದೆ. ಅಂದ್ರೆ ಹಲ್ಲೆನೂ ಆಗೈತಿ, ಹತ್ಯೆ ಮಾಡಕ್ಕೂ ನೋಡಿದಾರೆ. ಯಾಕಂದ್ರೆ ಅವರು ತಮ್ಮ ಕೆಲಸದ ಮೇಲೆ ಹೊಂಟಿದ್ರು, ಇವರು ಆಯುಧ ತಗೊಂಡ್ಬಂದ ವಕೀಲರ ಮೇಲೆ ಅಟ್ಯಾಕ್ ಮಾಡಿ ಒಂದು ಇದು ಮಾಡಿದಾರು. ಅದನ್ನ ಹತ್ಯೆ ಕಂಡೀಷನ್ ಇವತ್ತೆಲ್ಲ ವಕೀಲರ ಸಮೂಹ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ವಕೀಲರ ಪರವಾಗಿ ನಾವಿವತ್ತು ಇದನ್ನ ಈ ಡಿಸಿ ಅವರು ಮನವಿ ಕೊಟ್ಟ ಯೋಗ್ಯ ಕ್ರಮ ತಗೊಳ್ಕೊಡ್ರಿ ಅಂತ ಹೇಳಿ ಇವತ್ತು ತಮ್ಮಲ್ಲಿ ಒಂದು ಮನವಿ ಮಾಡೋದ್ರ ಸಂಬಂಧಾಗಿ ಡಿಸಿ ಅವರು ಅಂತ ಬಂದಿದ್ವಿ. ಮನವಿನೂ ಕೊಟ್ಟಿದ್ವು. ಅದರ ಪ್ರಕಾರ ಅವ್ರು ಮುಂದಿನ ಕ್ರಮ ತಗೋತಾವ ಅಂತೇಳಿ ಸೂಕ್ತ ಕ್ರಮ ತಗೋತಾವ ಅಂತ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ತಮ್ಮ ಹೆಸರು? ಅಶೋಕ್ ವೀರಪ್ಪ ಏನಿಗಿ, ಧಾರವಾಡ ವಕೀಲರ ಸಂಘದ ಅಧ್ಯಕ್ಷ. ಅಡ್ವೊಕೇಟ್ಗಳು ವಕೀಲರ ಸಂಘ ಧಾರವಾಡ. ಈಗ ನಾವು ಹಿಂದೊಮ್ಮೆ ಸ್ಟ್ರೈಕ್ ಮಾಡಿದಾಗ, ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ವಕೀಲರು ಸ್ಟ್ರೈಕ್ ಮಾಡಿದಾಗ, ಬೆಳಗಾವಿ ಸ್ಟ್ರೈಕ್ ಮಾಡಿದಾಗ ಕರ್ನಾಟಕ ಸರ್ಕಾರ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಅಂತೇಳಿ ಒಂದು ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಜಾರಿ ತಂತು. ಬಟ್ ಅದು ಹಲ್ಲಿಲ್ಲದ ಹಾವಾಗೈತಿ. ಇದು ನಾನ್ ಬೇಲೇಬಲ್ ಅಫೆನ್ಸ್ ಇದ್ರೂ ಸಹಿತ ಬೇಲೇಬಲ್ ಅಫೆನ್ಸ್ ಇದು ವಕೀಲರಿಗೆ ಯಾವುದೇ ರೀತಿಯಾದ ಕಿಮ್ಮತ್ತಿಲ್ಲ. ಏನೋ ರೀತಿಯಾದಂತಹ ಘಟನೆಗಳು ನಡೆದ್ರೆ
ಅದನ್ನು ಬೇಲೆಬಲ್ ಅಫೆನ್ಸ್ ಇಟ್ಟು ಅದೊಂದು ಹಾವಿಲ್ಲದ ಹಲ್ಲಿಲ್ಲದ ಹಾವನಂತ ಒಂದು ಯೋಜನೆಯನ್ನು ಆಕ್ಟ್ ಅನ್ನು ತಂದು ಸರ್ಕಾರ ಈ ಎಲ್ಲ ನಮ್ಮ ಅಡ್ವೊಕೇಟ್ ಸಮುದಾಯಕ್ಕೆ ಒಂದು ಅನ್ಯಾಯವನ್ನ ಅಥವಾ ಮೋಸವನ್ನ ಮಾಡಿದೆ. ಆದ್ದರಿಂದ ನಾವು ಸರ್ಕಾರವನ್ನ ಮತ್ತು ನಮ್ಮ KSBCಯನ್ನ ಮತ್ತು BCCI ಅನ್ನ ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾ ವಕೀಲರಿಗೆ ಅಡ್ವೊಕೇಟ್ ಪ್ರೊಫೆಷನ್ ಆಕ್ಟ್ ಅನ್ನ ನಾವು ಈಗೇನು ಸೂಕ್ತ ಕಂಡ ರೀತಿ ಬೇಲೆಬಲ್ ಅಫೆನ್ಸ್ ಅಲ್ಲ, ನಾನ್ ಬೇಲೆಬಲ್ ಅಫೆನ್ಸ್ ಇದ್ದು ಅದನ್ನು ನಾಗರಿಕ ಸುರಕ್ಷತೆ ಕಾಯ್ದೆಯೊಳಗೆ ಜಾರಿ ಮಾಡಿ ನಮಗೆ ಪರಿಣಾಮಕಾರಿಯಾಗಿ ಅದು ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ಜಾರಿ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ. ಗ್ರಾಮಾಂತರ ಜಿಲ್ಲೆ ಹೊಸೂರಿನ ಬಳಿ ವಕೀಲರ ಮೇಲೆ ಹತ್ಯೆಯಾಗಿದ್ದನ್ನು ಖಂಡಿಸಿ ಇಂದು ಧಾರವಾಡ ಜಿಲ್ಲೆಯಾದ್ಯಂತ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳ ಒಂದು ಸಮ್ಮತಿ ಮೇರೆಗೆ ಇವತ್ತು ನಾವು ಧಾರವಾಡ ಜಿಲ್ಲೆಯ ಎಲ್ಲಾ ಕೋರ್ಟ್ ನ್ಯಾಯ ಕಲಾಪಗಳನ್ನು ಬಹಿಷ್ಕರಿಸಿ ಹತ್ಯೆ ಮಾಡಿದ ಆರೋಪಿಗಳಿಗೆ ಉಗ್ರ ಶಿಕ್ಷೆ ಆಗಬೇಕೆಂದು ನಾವು ಪಾದಯಾತ್ರೆ ಮೂಲಕ ಜುಬ್ಲಿ ಸರ್ಕಲ್ ಇಂದ ಹಿಡಿದು ಧಾರವಾಡ ಕಚೇರಿವರೆಗೆ ಬಂದ್ವಿ. ಇಲ್ಲಿ DC ಅವರು ಸ್ಪಂದಿಸಿದರು. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಹತ್ಯೆಯನ್ನು ಮಾಡಿದವರಿಗೆ ಶೀಘ್ರವೇ ಅವರಿಗೆ ಕಲ್ಲು ಶಿಕ್ಷೆ ವಿಧಿಸಬೇಕೆಂದು ಈ ನಾವು ಧಾರವಾಡ ವಕೀಲರ ಸಂಘದ ಮೂಲಕ ತಮ್ಮಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡುತ್ತಿದ್ದೇವೆ. ನಾನು ಶ್ರೀಕಲಾ, ಮಹಿಳಾ ಪ್ರತಿನಿಧಿ, ಧಾರವಾಡ ಬಾರ್ ಅಸೋಸಿಯೇಷನ್ ಮಹಿಳಾ ಪ್ರತಿನಿಧಿ. ಈಗ ಹೊಸೂರಲ್ಲಿ ನಡೆದ ಇದು ಮಾರಣಾಂತಿಕ ಹತ್ಯೆ ಬಗ್ಗೆ ನಾವು ಖಂಡಿಸಿ ಇಲ್ಲಿ ಬೈಕೌಟ್ ಮಾಡಿ DC ಹತ್ರ ಬಂದು ಅವ್ರದ್ದು ಮುಖ್ಯಮಂತ್ರಿಗೂ ನಾವು ಮನವಿ ಸಲ್ಲಿಸಿದ್ದೀವಿ. ಇದು ವಕೀಲರ ಮೇಲೆ ಹಲ್ಲೆ ಬಹಳ ತುಂಬಾನೇ ಆಗ್ತಾ ಇದೆ. ಇದನ್ನ ಫುಲ್ ಖಂಡಿಸಿ ನಾವು ಅವರಿಗೂ ಗಲ್ ಶಿಕ್ಷೆಯನ್ನೇ ವಿಧಿಸಬೇಕಂತ ಹೇಳಿ ಮುಖ್ಯಮಂತ್ರಿಗೆ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಶ್ರೀಕಲಾ.